ಮೆನೋಪಾಸ್ ಪ್ರತಿಯೊಬ್ಬ ಮಹಿಳೆಯಲ್ಲೂ ತಿಂಗಳ ಆಗ್ತಾ ಇರುವಂತಹ ಋತುಚಕ್ರ ಮುಟ್ಟು ನಿಲ್ಲೋ ಸಮಯದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ. ಇದರಲ್ಲಿ ಮುಖ್ಯವಾದಂತಹದ್ದು ಸೈಲೆಂಟ್ ಆಗಿ ಮೂಳೆಗಳು ವೀಕ್ ಆಗ್ತಾ ಬರ್ತಾ ಇರುವಂತಹದ್ದು, ಲಡ್ ಆಗುವಂತಹದ್ದು. ಇದನ್ನ ಪೋಸ್ಟ್ ಮೆನೋಪಾಸಲ್ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. 50 ವರ್ಷ ಮೇಲ್ಪಟ್ಟಂತಹ ಮಹಿಳೆಯರಲ್ಲಿ 3ರಲ್ಲಿ ಒಬ್ಬ ಮಹಿಳೆಯಲ್ಲಿ ತನ್ನ ಜೀವಮಾನದಲ್ಲಿ ಬಿದ್ದಾಗ ಮೂಳೆ ಮುರಿಯುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ. ಇದು ಯಾಕಾಗುತ್ತೆ? ಇದರ ಜೊತೆಗೆ ಈ ವಯಸ್ಸಿನಲ್ಲಿ ಈ ಸಮಯದಲ್ಲಿ ಮೈಯೆಲ್ಲ ಶೆಕೆ ಆಗುವಂತಹದ್ದು, ನಿದ್ದೆ ಬರೋದಿಲ್ಲ, ತೂಕ ಜಾಸ್ತಿ ಆಗ್ತಾ ಇದೀವಿ, ಸಿಟ್ಟು ಜಾಸ್ತಿ ಬರುವಂತಹದ್ದು, ಏನ್ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲ, ಬೇಗ ಮೈಕೈ ನೋವು ಬರುವಂತಹದ್ದು, ಈ ರೀತಿ ಹಲವಾರು ತೊಂದರೆಗಳನ್ನ ಪ್ರತಿಯೊಬ್ಬ ಮಹಿಳೆ ಎದುರಿಸುವಂತಹ ಪರಿಸ್ಥಿತಿ ಬರುತ್ತೆ. ಇದು ಯಾಕಾಗತ್ತೆ? ಇದನ್ನ ತಡೆಯಕ್ಕೆ ಸಾಧ್ಯನಾ? ಈ ಆಸ್ಟಿಯೋಪೊರೋಸಿಸ್ ಮೂಳೆ ವೀಕ್ ಆಗೋದನ್ನ ನಾವು ತಡೆದ್ರೆ ನಮ್ಗೆ ಏನೇನ್ ಲಾಭಗಳಾಗುತ್ತೆ, ಇದನ್ನ ಹೇಗ್ ಮಾಡ್ಬೇಕು? ಪ್ರತಿಯೊಬ್ಬ ಮಹಿಳೆ ಕೂಡ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ. ಇವತ್ತು ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಆಸ್ಟಿಯೋಪೊರೋಸಿಸ್ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ದೇಹ ಒಂದು ಬಿಲ್ಡಿಂಗಿಗೆ ಹೋಲಿಸಿದ್ರೆ ಬಿಲ್ಡಿಂಗ್ ಅಲ್ಲಿ ಪಿಲ್ಲರ್ಗಳಿರುತ್ತೆ, ಮಹಡಿ ಇರುತ್ತೆ. ಈ ಬಿಲ್ಡಿಂಗ್ ಹಳೇದಾಗ್ತಾ ಇದ್ದಾಗೆ ಅದರಲ್ಲಿರುವಂತಹ ಪಿಲ್ಲರ್ಗಳು ವೀಕ್ ಆಗ್ತಾ ಬರುತ್ತೆ, ಲಡ್ ಆಗ್ತಾ ಬರುತ್ತೆ. ಅದೇ ರೀತಿ ಮೂಳೆಗಳು ವೀಕ್ ಆಗೋದನ್ನ, ನಮ್ಮ ದೇಹದನ್ನ ಸಪೋರ್ಟ್ ಮಾಡ್ತಾ ಇರುವಂತಹ ಮೂಳೆಗಳಲ್ಲಿ ಅದು ಲಡ್ ಆಗ್ತಾ ಬರೋದು, ಪೊಳ್ಳಾಗ್ತಾ ಬರೋದನ್ನ ಆಸ್ಟಿಯೋಪೊರೋಸಿಸ್ ಅಂತ ನಾವು ಹೇಳ್ತೀವಿ. ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ಗಳೆಲ್ಲ ಇರುತ್ತೆ. ಪ್ರತಿನಿತ್ಯ ಹೊಸ ಕೋಶಗಳು, ಮೂಳೆಯ ಕೋಶಗಳು ಉತ್ಪತ್ತಿ ಆಗ್ತಾ ಇರುತ್ತೆ, ಹಳೆ ಕೋಶಗಳು ಸಾಯ್ತಾ ಇರುತ್ತೆ. ಯಾವಾಗ ಹಳೆ ಕೋಶಗಳು ಸಾಯೋದು ಹೆಚ್ಚಾಗುತ್ತೋ, ಉತ್ಪತ್ತಿ ಆಗೋದಕ್ಕಿಂತ ಹೆಚ್ಚು ಸಾಯುತ್ತೋ, ಆವಾಗ ಮೂಳೆಗಳು ವೀಕ್ ಆಗ್ತಾ ಬರುತ್ತೆ. ಆಸ್ಟಿಯೋಪೊರೋಸಿಸ್ ಅಂತ ನಾವು ಹೇಳ್ಬೋದು. ಸಾಮಾನ್ಯವಾಗಿ ಭಾರತ ದೇಶದಲ್ಲಿ ಈಗ 8ರಿಂದ 10 ಕೋಟಿ ಜನರಿಗೆ ಈ ಮೂಳೆಗಳು ಸಿವಿಯರ್ ಆಸ್ಟಿಯೋಪೊರೋಸಿಸ್ ಸ್ಥಿತಿಯಲ್ಲಿ ಇದೆ ಅಂತ ಅಂದಾಜು ಮಾಡಲಾಗಿದೆ. ಈ ಆಸ್ಟಿಯೋಪೊರೋಸಿಸ್ ಇಷ್ಟೊಂದು ಆಗುವುದರಲ್ಲಿ ಮುಖ್ಯವಾದ ಪಾತ್ರ ಪೋಸ್ಟ್ ಮೆನೋಪಾಸಲ್ ಆಸ್ಟಿಯೋಪೊರೋಸಿಸ್ ಆಗಿ ಮುಖ್ಯವಾದ ಕಾರಣ ಅಂತ ಹೇಳ್ಬೋದು. ಅಂದ್ರೆ ಈ ಋತುಚಕ್ರ ನಿಂತ ನಂತರ ಆಗುವಂತಹ ಹೆಂಗಸರಲ್ಲಿ ಆಗುವಂತಹ ಆಸ್ಟಿಯೋಪೊರೋಸಿಸ್, ಮೂಳೆಗಳು ವೀಕ್ ಆಗ್ತಾ ಬರೋದು. ಈ ರೀತಿ ಆದಾಗ ಏನ್ ತೊಂದರೆ ಆಗುತ್ತೆ? ಮುಖ್ಯವಾಗಿ ಮೂಳೆಗಳು ವೀಕ್ ಆದಾಗ ಬಿದ್ದಾಗ ಮೂಳೆ ಮುರಿಯುವಂತ ಸಾಧ್ಯತೆ ಹೆಚ್ಚು, ಫ್ರಾಕ್ಚರ್ ಆಗುವಂತ ಸಾಧ್ಯತೆ ಹೆಚ್ಚು. ಅದು ಬೆನ್ಹುರಿಯಲ್ಲಾದಾಗ ಬೆನ್ಹುರಿ ಮೂಳೆ ಪ್ರೆಸ್ ಆಗ್ಬಿಡುತ್ತೆ, ಅವಾಗ ನರಗಳ ಮೇಲೆ ಒತ್ತಡ ಬಂದ್ಬಿಡ್ಬೋದು, ಬೆನ್ನು ಬೂನ್ ಆಗ್ಬೋದು, ಬೆನ್ನು ಸೊಂಟ ನೋವು ಜೀವನ ಪರ್ಯಂತ ಅನುಭವಿಸುವಂತಹ ಸ್ಥಿತಿ ಬಂದ್ಬಿಡ್ಬೋದು. ಕೈ ಊರಿ ಬಿದ್ದಾಗ ಈ ಮಣಿಕಟ್ಟಿನ ಹತ್ರ ಫ್ರಾಕ್ಚರ್ ಆಗ್ಬೋದು, ಕೋಲಿಸ್ ಫ್ರಾಕ್ಚರ್ ಅಂತ ಹೇಳ್ತೀವಿ. ಪ್ಲಾಸ್ಟರ್ ಹಾಕೊಂಡು 1ರಿಂದ 2 ತಿಂಗಳ ತನಕ ರೆಸ್ಟ್ ತಗೊಳ್ಳುವಂತ ಅವಶ್ಯಕತೆ ಬೀಳ್ಬೋದು. ಸೊಂಟದ ಕೀಲಿನ ಹತ್ರ ಫ್ರಾಕ್ಚರ್ ಆದಾಗ ಆಪರೇಷನ್ ಮಾಡಿ ಸರಿಯಾಗಿ ಕೂರಿಸುವಂತ ಅವಶ್ಯಕತೆ ಬೀಳ್ಬೋದು. ಇಲ್ಲಾಂದ್ರೆ ಜೀವನ ಪರ್ಯಂತ ಬೆಡ್ ರಿಡನ್, ಮಲ್ಕೊಂಡಲ್ಲೇ ಉಳಿಯುವಂತಹ ಸ್ಥಿತಿ ಬಂದ್ಬಿಡ್ಬೋದು. ಈ ರೀತಿ ಆದ ತಕ್ಷಣ ನಮ್ಗೆ ಹೆದರಿಕೆ ಆಗುತ್ತೆ. ನನ್ನ ಮೂಳೆಗಳು ವೀಕ್ ಆಗಿದ್ದಾಗ ಎಲ್ಲಿ ಬಿದ್ರೆ ಮುರಿದು ಹೋಗುತ್ತೇನೋ ಅಂತ ಈ ತರ ಯೋಚನೆ ಬಂದಾಗ ನಮ್ಮ ಸ್ವಾತಂತ್ರ್ಯ ಕಡಿಮೆ ಆಗ್ತಾ ಬರುತ್ತೆ. ನಾನು ಹೊರಗಡೆ ಹೋಗೋದನ್ನ ಕಡಿಮೆ ಮಾಡ್ತೀನಿ. ಮುಂಚೆ ಕೆಲಸ ಮಾಡ್ತಾ ಇದ್ದಾಗ ನನಗೆ ಫ್ರೀಯಾಗಿ ಕೆಲಸ ಮಾಡಕ್ಕಾಗಲ್ಲ, ನನಗೆ ಸುಸ್ತಾಗುತ್ತೆ, ಮೈಕೈ ನೋವು ಬರುತ್ತೆ. ಈ ರೀತಿ ಹಲವಾರು ತೊಂದರೆಗಳು ಒಂದ್ರ ಜೊತೆ ಒಂದು ಅಂಟ್ಕೊತಾ ಬಂದ್ಬಿಡುತ್ತೆ. ಮೆನೋಪಾಸ್ ಋತುಚಕ್ರ ನಿಲ್ಲುವಂತಹ ಸಮಯದಲ್ಲಿ ಈ ಮೂಳೆಗಳು ವೀಕ್ ಆಗ್ಲಿಕ್ಕೆ ಕಾರಣ ಏನು? ದೇಹದಲ್ಲಿ ಋತುಚಕ್ರ ನಿಲ್ಲೋದಕ್ಕಿಂತ ಮೊದಲು 45 ವರ್ಷದ ಒಳಗಿನ ಹೆಂಗಸರಲ್ಲಿ ದೇಹದಲ್ಲಿ ಈಸ್ಟ್ರೋಜನ್ ಅನ್ನುವಂತಹ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಈಸ್ಟ್ರೋಜನ್ ಅನ್ನುವಂಥದ್ದು ಮೂಳೆಗಳಲ್ಲಿ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಬೇಕಾಗಿರುವಂತಹ ಮುಖ್ಯವಾದ ಹಾರ್ಮೋನ್. ಆಸ್ಟಿಯೋಬ್ಲಾಸ್ಟ್ ಅನ್ನುವಂತಹ ಕೋಶಗಳಿಂದ ಎಷ್ಟು ಮೂಳೆ ಪ್ರತಿನಿತ್ಯ ಉತ್ಪತ್ತಿ ಆಗುತ್ತೋ, ಆಸ್ಟಿಯೋಕ್ಲಾಸ್ಟ್ ಅನ್ನುವಂತಹ ಕೋಶಗಳಿಂದ ಎಷ್ಟು ಮೂಳೆಗಳು ಸಾಯ್ತಾ ಬರುತ್ತೋ, ಅದರಲ್ಲಿ ಒಂದು ಬ್ಯಾಲೆನ್ಸ್ ಇದ್ದಾಗ ಮೂಳೆ ಸಾಂದ್ರತೆಯನ್ನ ಸರಿಯಾಗಿ ಮೇಂಟೈನ್ ಮಾಡೋದ್ರಲ್ಲಿ ಈಸ್ಟ್ರೋಜನ್ ಪಾತ್ರ ಬಹಳ ದೊಡ್ಡದು. ಈ ಈಸ್ಟ್ರೋಜನ್ ಅನ್ನುವಂತಹದ್ದು ಋತುಚಕ್ರ ನಿಲ್ಲೋ ಸಮಯದಲ್ಲಿ ಸಡನ್ ಆಗಿ ಕಡಿಮೆ ಆಗ್ಬಿಡುತ್ತೆ. ಈ ಈಸ್ಟ್ರೋಜನ್ ಕಡಿಮೆ ಆದಾಗ ಈ ಆಸ್ಟಿಯೋಕ್ಲಾಸ್ಟ್ ಅಂದ್ರೆ ಮೂಳೆಗಳು ಸಾಯುವಂತಹ ಪ್ರಕ್ರಿಯೆ ಹೆಚ್ಚಾಗ್ತಾ ಬರುತ್ತೆ. ಯಾವಾಗ ಉತ್ಪತ್ತಿ ಕಡಿಮೆ ಆಗುತ್ತೋ, ಸಾಯುವಂತದ್ದು ಹೆಚ್ಚಾಗುತ್ತೋ, ಅವಾಗ ಮೂಳೆಗಳು ಪೊಳ್ಳಾಗ್ತಾ ಬರುತ್ತೆ, ಆಸ್ಟಿಯೋಪೊರೋಸಿಸ್ ಆಗುತ್ತೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ 40-45 ವರ್ಷ, 40ರಿಂದ 50 ವರ್ಷದ ಒಳಗೆ ಈ ಋತುಚಕ್ರ ನಿಲ್ಲುವಂತಹ ಪ್ರಕ್ರಿಯೆ ನಡೆಯುತ್ತೆ. ಯಾವಾಗ ಈ ಮೆನೋಪಾಸ್ ಆಗುತ್ತೋ, ಮುಂದಿನ ಒಂದು 4-5 ವರ್ಷದಲ್ಲಿ ಸಡನ್ ಆಗಿ ಒಂದು 20% ಮೂಳೆಯ ಸಾಂದ್ರತೆ ಎಲ್ಲಾ ಹೆಂಗಸರಲ್ಲೂ ಸಡನ್ ಆಗಿ ಕಡಿಮೆ ಆಗ್ಬಿಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಮಾಡಲಾಗಿದೆ. ಈ ಆಸ್ಟಿಯೋಪೊರೋಸಿಸ್ ನ ಲಕ್ಷಣಗಳೇನು? ಇದೊಂದು ಸೈಲೆಂಟ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ಹೆಚ್ಚಿನ ಲಕ್ಷಣಗಳು ನಮ್ಗೆ ಕಾಣಿಸ್ಕೊಳ್ಳೋದಿಲ್ಲ, ನಿಧಾನವಾಗಿ ನಮಗೆ ಗೊತ್ತಿಲ್ಲದೆ ಈ ಮೂಳೆಗಳು ವೀಕ್ ಆಗ್ತಾ ಬರ್ತವೆ. ಹೀಗಿದ್ದಾಗ ನಾವು ದಿನನಿತ್ಯದ ಕೆಲಸ ಎಲ್ಲ ಮಾಡ್ತಾ ಇರ್ಬೋದು, ಆದ್ರೆ ನಮ್ಗೆ ಗೊತ್ತಿಲ್ಲದೆ ನಮ್ಮ ದೇಹದ ಹೈಟ್ ನಿಧಾನವಾಗಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ಬೋದು. ಬೆನ್ಹುರಿ ಮೂಳೆಗಳಲ್ಲಿ ಮೈಕ್ರೋ ಫ್ರಾಕ್ಚರ್ಗಳಾಗಿ ನಿಧಾನ ಹೈಟ್ ಕಡಿಮೆ ಆಗುವಂತದ್ದು, ಅಥವಾ ಹೆಂಗಸರಲ್ಲಿ ನಾವು ನೋಡಿರ್ಬೋದು ಸ್ವಲ್ಪ ವಯಸ್ಸಾದ ನಂತರ ಅವರು ಬೆನ್ನನ್ನ ಬೂನ್ ಮಾಡ್ತಾ ಬರ್ತಾರೆ. ಬೆನ್ನು ಬೂನ್ ಆಗುವಂತದ್ದು, ಕೈಫೋಸಿಸ್ ಆಗುವಂತದ್ದು, ಇದು ಕೂಡ ಈ ಆಸ್ಟಿಯೋಪೊರೋಸಿಸ್ ನಲ್ಲಿ ಬಹಳ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತಹ ತೊಂದರೆ.
ಬೆನ್ನು ಬೂನಾಗುತ್ತೆ, ಬೆನ್ನಲ್ಲಿ ನೋವು ಕಾಣಿಸ್ಕೋಬಹುದು, ಮುಂಚಿನಷ್ಟು ಫ್ರೀಯಾಗಿ ಮುಂದೆ ನಡೆಯಕ್ಕಾಗಲ್ಲ, ಮುಂದೆ ಬಗ್ಗಿ ಭಾರ ಎತ್ತಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ನಂತರ ಫ್ರೆಜಿಲಿಟಿ ಫ್ರಾಕ್ಚರ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ನಿಂತ್ಕೊಂಡಿರುವಂತಹ ಹೈಟ್ ಇಂದ ಕೆಳಗಡೆ ಬಿದ್ದರೆ ಮೂಳೆ ಮುರಿಯುವಂತ ಸಾಧ್ಯತೆ ಇರುತ್ತೆ. ಕೈ ರಿಸ್ಟ್ ಜಾಯಿಂಟ್ ಹತ್ರ, ಹಿಪ್ ಜಾಯಿಂಟ್ ಹತ್ರ, ಬೆನ್ ಹುರಿ ಹತ್ರ ಈ ರೀತಿ ಬೇಗ ಫ್ರಾಕ್ಚರ್ ಆಗುವಂಥದ್ದು ಕೂಡ ಈ ಆಸ್ಟಿಯೋಪೊರೋಸಿಸ್ ನ ಲಕ್ಷಣಗಳು ಅಂತ ಹೇಳ್ಬೋದು. ಈ ತೊಂದರೆಯನ್ನ ತಡೆಗಟ್ಟಬೇಕು, ಈ ರೀತಿ ಪೋಸ್ಟ್ ಮೆನೋಪಾಸಲ್ ಆಸ್ಟಿಯೋಪೊರೋಸಿಸ್ ಬರಬಾರ್ದು ಅಂದ್ರೆ ನಾವೇನೇನ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ಮುಖ್ಯವಾಗಿ ನಮ್ಮ ಆಹಾರ ಮತ್ತು ವ್ಯಾಯಾಮವನ್ನ ಸರಿಯಾಗಿ ಇಟ್ಕೋಬೇಕು. ಆಹಾರದಲ್ಲಿ ಏನೇನು ಬದಲಾವಣೆ ಮಾಡಬೇಕು? ಕ್ಯಾಲ್ಸಿಯಂ, ವಿಟಮಿನ್ ಡಿ ಮತ್ತು ಪ್ರೋಟೀನ್ ಹೆಚ್ಚಿರುವಂತ ಆಹಾರಗಳನ್ನ ನಾವು ತಗೋಬೇಕು ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಹೆಚ್ಚಿರುವಂತ ಆಹಾರ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂತದ್ದು ಮುಖ್ಯವಾಗಿ ಹಾಲು ಮತ್ತು ಹಾಲಿನ ಪದಾರ್ಥದಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಎಲ್ಲಾ ರೀತಿಯಾದಂತಹ ಸೊಪ್ಪುಗಳಲ್ಲಿ, ಹಲವಾರು ತರಕಾರಿಗಳಲ್ಲಿ ಮತ್ತು ಮುಖ್ಯವಾಗಿ ಕೆಲವೊಂದು ಡ್ರೈ ಫ್ರೂಟ್ಗಳಲ್ಲಿ, ಬೀಜಗಳಲ್ಲಿ, ರಾಗಿಯಲ್ಲಿ ಈ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಈ ಆಹಾರಗಳನ್ನು ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ನಾವು ಉಪಯೋಗಿಸಬೇಕು. ಜೊತೆಗೆ ವಿಟಮಿನ್ ಡಿ ಚೆನ್ನಾಗಿರಬೇಕು ಅಂತಂದ್ರೆ ಸೂರ್ಯನ ಕಿರಣಗಳಲ್ಲಿ ನಮ್ಮ ದೇಹವನ್ನು ಒಡ್ಡುವಂತಹ ಅಭ್ಯಾಸವನ್ನ ನಾವು ಹೊಂದಬೇಕು. ಕೆಲವೊಂದು ಮಾಂಸಾಹಾರಿ ಆಹಾರದಲ್ಲೂ ಕೂಡ ಈ ವಿಟಮಿನ್ ಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಪ್ರೋಟೀನ್ಗಳು ಬೇಕೇ ಬೇಕು. ಪ್ರೋಟೀನ್ಗಳು ನಮಗೆ ಮೊಳಕೆ ಬರಿಸಿದ ಕಾಳುಗಳಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಮೊಳಕೆ ಬರಿಸಿದ ಕಾಳನ್ನ ಒಂದು ಮುಷ್ಟಿ ಆದ್ರೂ ತಿನ್ನುವಂತ ಅಭ್ಯಾಸ ಬೇಕು. 1 ಲೋಟ ಹಾಲನ್ನಾದ್ರೂ ಕುಡಿಬೇಕು. ಹಾಲು ಮತ್ತು ಹಾಲಿನ ಪದಾರ್ಥಗಳಲ್ಲೂ ಕೂಡ ಈ ಪ್ರೋಟೀನ್ ಹೆಚ್ಚಿರುತ್ತೆ. ಪನೀರ್, ಟೋಫು ಇದರಲ್ಲಿ ಪ್ರೋಟೀನ್ ಬಹಳ ಚೆನ್ನಾಗಿರುತ್ತೆ. ಅಲ್ಲದೇನೆ ನಮಗೆ ಮೊಟ್ಟೆಯನ್ನು ತಿನ್ನುವಂತಹ ಅಭ್ಯಾಸ ಇರೋದ್ರಲ್ಲೂ ಕೂಡ ಅದರಿಂದ ನಮಗೆ ಮೊಟ್ಟೆಯ ಎಗ್ ವೈಟ್ ಅದರಲ್ಲಿ ಪ್ರೋಟೀನ್ ಬಹಳ ಚೆನ್ನಾಗಿ ಸಿಗುತ್ತೆ. ಈ ಚಿಕನ್, ಕೆಲವೊಂದು ಮೀನುಗಳಲ್ಲೂ ಕೂಡ ಪ್ರೋಟೀನ್ ನಮಗೆ ಬಹಳ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಈ ಡ್ರೈ ಫ್ರೂಟ್ಸ್ಗಳಲ್ಲಿ, ಬೀಜಗಳಲ್ಲೂ ಕೂಡ ಪ್ರೋಟೀನ್ ನಮ್ಗೆ ಸಿಗುತ್ತೆ. ಸೊ ಈ ರೀತಿಯಾಗಿ ನಾವು ಸಮತೋಲನದ ಆಹಾರವನ್ನು ತಗೋಬೇಕು. ಮುಖ್ಯವಾಗಿ ಕ್ಯಾಲ್ಸಿಯಂ, ವಿಟಮಿನ್ ಡಿ ಮತ್ತು ಪ್ರೋಟೀನ್ ಹೆಚ್ಚಿರುವಂತಹ ಆಹಾರವನ್ನು ತಗೊಳ್ಳುವಂತಹ ಅಭ್ಯಾಸವನ್ನ ನಾವು ಬೆಳೆಸ್ಕೋಬೇಕು. ಎರಡನೇದು ವ್ಯಾಯಾಮವನ್ನ ಸರಿಯಾಗಿ ಮಾಡಬೇಕು. ಪ್ರತಿನಿತ್ಯ ವ್ಯಾಯಾಮಗಳಲ್ಲಿ ಏನೇನು ಮುಖ್ಯವಾದ ಅಂಶಗಳಿರಬೇಕು? ಒಂದು ವೇಟ್ ಬೇರಿಂಗ್ ಎಕ್ಸರ್ಸೈಸ್ ಅನ್ನ ಮಾಡಬೇಕು ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ದೇಹ ತೂಕ ನೆಲದ ಮೇಲೆ ಬೀಳಬೇಕು. ಆ ಗುರುತ್ವಾಕರ್ಷಣೆ ಶಕ್ತಿಯ ವಿರುದ್ಧವಾಗಿ ಇರುವಂತಹದ್ದು, ಅಂದ್ರೆ ದೇಹ ತೂಕ ನೆಲದ ಮೇಲೆ ಬೀಳುವಂತಹದ್ದು. ವಾಕಿಂಗ್ ಬಹಳ ಸುಲಭವಾಗಿ ವೇಟ್ ಬೇರಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ಬೋದು. ಜಾಗಿಂಗ್, ಲೈಟ್ ಆಗಿ ಜಾಗಿಂಗ್ ಮಾಡುವಂತಹದ್ದು, ಸ್ಕಿಪ್ಪಿಂಗ್ ಮಾಡುವಂತಹದ್ದು, ಈ ರೀತಿಯಾದಂತಹ ವ್ಯಾಯಾಮವನ್ನು ಮಾಡಿದಾಗ ನಮ್ಮ ಮೂಳೆ ಮೇಲೆ ಸ್ಟ್ರೆಸ್ ಬಿದ್ದು ಮೂಳೆ ಗಟ್ಟಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು ರೆಸಿಸ್ಟೆನ್ಸ್ ಟ್ರೈನಿಂಗ್ ಬೇಕು ಅಂತ. ಅಂದ್ರೆ ರೆಸಿಸ್ಟೆನ್ಸ್ ಬ್ಯಾಂಡ್, ಥೆರಾ ಬ್ಯಾಂಡ್ ಎಕ್ಸರ್ಸೈಸ್ ಆಗಿರ್ಬಹುದು, ಅಥವಾ ವೇಟ್ ಗಳನ್ನು ಎತ್ತಿ ಮಾಡುವಂತಹ ವ್ಯಾಯಾಮಗಳು, ಅಂದ್ರೆ ದೇಹ ತೂಕದಿಂದ ಮಾಡುವಂತಹ ವ್ಯಾಯಾಮಗಳಾಗಿರ್ಬೋದು, ಲಂಜಸ್ ಆಗಿರ್ಬೋದು, ಸ್ಕ್ವಾಟ್ಸ್ ಆಗಿರ್ಬೋದು, ಅಥವಾ ದೇಹ ಬೇರೆ ಡಂಬಲ್ಸ್ ಗಳನ್ನ ಎತ್ಕೊಂಡು ಜಿಮ್ ಅಲ್ಲಿ ಹೋಗಿ ತೂಕ ಎತ್ಕೊಂಡು ಮಾಡುವಂತಹ ವ್ಯಾಯಾಮಗಳಿಂದನೂ ಕೂಡ ನಮ್ಮ ಮೂಳೆಗಳ ಮೇಲೆ, ಮಾಂಸಖಂಡಗಳ ಮೇಲೆ ಚೆನ್ನಾಗಿ ಒಳ್ಳೆ ಪರಿಣಾಮ ಬಿದ್ದು ಮಾಂಸಖಂಡಗಳು ಗಟ್ಟಿಯಾಗಿದ್ದಾಗ ಈ ಆಸ್ಟಿಯೋಪೊರೋಸಿಸ್ ಆಗುವಂತಹ ಪ್ರಕ್ರಿಯೆ ಕೂಡ ನಿಧಾನ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ಅಲ್ಲದೇನೆ ಬ್ಯಾಲೆನ್ಸ್ ಎಕ್ಸರ್ಸೈಸ್ ಕೂಡ ಬೇಕು. ಅಂದ್ರೆ ಈ ಯೋಗಾಸನ ಮಾಡುವಂತಹದ್ದು, ಕೆಲವೊಂದಿಷ್ಟು ಬ್ಯಾಲೆನ್ಸ್ ಎಕ್ಸರ್ಸೈಸ್ ಮಾಡೋದ್ರಿಂದ ನಮ್ಮ ದೇಹದ ಸಮತೋಲನ ಸರಿಯಾಗಿ ಇಟ್ಕೊಳ್ಳೋದ್ರಿಂದ ಇದರಿಂದ ಕೂಡ ಚೆನ್ನಾಗಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ವಯಸ್ಸಾದ ನಂತರ ಬೀಳೋದನ್ನ ತಡಿಬೇಕು ಅಂದ್ರೆ ಯಾವ್ಯಾವ ವ್ಯಾಯಾಮಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಅದರಲ್ಲಿ ಇದೆಲ್ಲ ಡೀಟೇಲ್ಸ್ ಅನ್ನ ಹೇಳಿದ್ದೀನಿ, ಅದನ್ನ ನೀವು ನೋಡ್ಬೋದು. ಈ ಕೇವಲ ಆಹಾರ ಮತ್ತು ವ್ಯಾಯಾಮದಿಂದ ಅಷ್ಟೇ ಸಾಕಾಗುತ್ತಾ? ಖಂಡಿತ ಅಲ್ಲ. ನಮ್ಮ ಕೆಲವೊಂದು ಹ್ಯಾಬಿಟ್ಸ್ ಗಳನ್ನ ನಾವು ಬಿಡಬೇಕು. ಈ ಮದ್ಯಪಾನ ಮಾಡೋದ್ರಿಂದ, ಧೂಮಪಾನ ಮಾಡೋದ್ರಿಂದ ಈ ಮೂಳೆಗಳ ಮೇಲೆ ಅಡ್ಡ ಪರಿಣಾಮ ಆಗುತ್ತೆ, ಆಸ್ಟಿಯೋಪೊರೋಸಿಸ್ ಹೆಚ್ಚಾಗಬಹುದು. ಈ ಚಟಗಳಿದ್ರೆ ಅದನ್ನ ಬಿಡುವಂತಹದ್ದು ಒಳ್ಳೆಯದು. ಅಷ್ಟು ಅಲ್ಲದೇನೆ ನಂತರ ಕೆಲವೊಂದಿಷ್ಟು ಟ್ರೀಟ್ಮೆಂಟ್ ಅನ್ನ ನಾವು ತಗೋಬೇಕು. ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ. ಈ ಆಸ್ಟಿಯೋಪೊರೋಸಿಸ್, ಈ ಋತುಚಕ್ರ ನಿಂತ ಮೇಲೆ ಆಗುವಂತಹದ್ದು ಈಸ್ಟ್ರೋಜನ್ ನಮ್ಮ ರಕ್ತದಲ್ಲಿ ಕಡಿಮೆ ಇದ್ದಾಗ, ಈಸ್ಟ್ರೋಜನ್ ಅನ್ನು ನಾವು ಸಪ್ಲಿಮೆಂಟ್ ಮಾಡಿದಾಗ ಬಹಳ ಚೆನ್ನಾಗಿ ಈ ಆಸ್ಟಿಯೋಪೊರೋಸಿಸ್ ಆದಾಗ ಮತ್ತು ಪೋಸ್ಟ್ ಮೆನೋಪಾಸಲ್ ಸಿಂಪ್ಟಮ್ಸ್ ಗಳನ್ನ ನಾವು ಕಡಿಮೆ ಮಾಡ್ತಾ ಹೋಗ್ಬೋದು. ಕೇವಲ ಮೂಳೆ ವೀಕ್ ಆಗೋದು ಅಷ್ಟೇ ಅಲ್ಲ, ತಲೆನೋವು ಬರುವಂತಹದ್ದು, ಹಾಟ್ ಫ್ಲಶಸ್, ಎಲ್ಲರಿಗೂ ಚಳಿ ಆಗ್ತಾ ಇರುತ್ತೆ, ಶಕೆ 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 ಅಂತ ಹೇಳ್ಕೊಂಡು ಈ ಮೆನೋಪಾಸ್ ಆಗುವಂತಹ ಮಹಿಳೆಯರು ಹೇಳ್ತಿರ್ತಾರೆ, ತುಂಬಾ ಬೆವರ್ತಾ ಇದೆ, ನನಗೆ ಸುಸ್ತಾಗ್ತಾ ಇದೆ, ನನಗೆ ಬೇಗ ಸಿಟ್ಟು ಬರುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ. ಅಂದ್ರೆ ಯಾರೋ ಮಾತಾಡ್ತಾ ಇದ್ರೆ ನನ್ನ ತಲೆಯಲ್ಲೇ ಚಿಟ್ಟು ಹಿಡ್ದಂಗೆ ಆಗುತ್ತೆ, ಮನೆಯವ್ರ ಮೇಲೆಲ್ಲ ಸಿಟ್ಟು ಮಾಡುವಂಥದ್ದು, ಕೂಗಾಡುವಂಥದ್ದು, ಸರಿಯಾಗಿ ನಿದ್ದೆ ಬರಲ್ಲ. ಇದೆಲ್ಲದಕ್ಕೂ ಕೂಡ ಈ ಈಸ್ಟ್ರೋಜನ್ ಅನ್ನ ಸಪ್ಲಿಮೆಂಟ್ ಮಾಡಿದಾಗ ಬಹಳ ಚೆನ್ನಾಗಿ ಅದು ಸರಿಯಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಮೂಳೆಗಳು ಕೂಡ ಗಟ್ಟಿಯಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಈಸ್ಟ್ರೋಜನ್ ನ ಸಪ್ಲಿಮೆಂಟ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಅದರ ರಿಸ್ಕ್ ಗಳನ್ನ ನೋಡ್ಕೊಂಡು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ತಗೊಳ್ಳುವಂಥದ್ದು ಒಳ್ಳೇದು. ಯಾಕಂದ್ರೆ ಅದರಿಂದ ಹಲವಾರು ಅಡ್ಡ ಪರಿಣಾಮಗಳು ಕೂಡ ಆಗುವಂತ ಸಾಧ್ಯತೆ ಇರುತ್ತೆ. ಸುಲಭವಾಗಿ ನಾವು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಅನ್ನ ಸಪ್ಲಿಮೆಂಟ್ ಗಳನ್ನು ತಗೋಬಹುದು. ಮಾತ್ರೆಗಳ ಮುಖಾಂತರ ಈ ಸಮಯದಲ್ಲಿ ತಗೊಳ್ಳೋದ್ರಿಂದ ಮುಟ್ಟು ನಿಲ್ಲುವಂತಹ ಸಮಯದಲ್ಲಿ 6 ತಿಂಗಳ ಕಾಲ ವಿಟಮಿನ್ ಡಿ ಬೇಕು.
ಐಸೋಫ್ಲೇವೋನ್ಸ್ ಇರುವಂತಹ ವಿಟಮಿನ್ ಡಿ ಇರುವಂತಹ ಕೆಲವೊಂದು ಮಾತ್ರೆಗಳು ಬರುತ್ತೆ. ಅದನ್ನ ತಗೊಳ್ಳೋದ್ರಿಂದ ಬಹಳ ಚೆನ್ನಾಗಿ ಈ ಋತುಚಕ್ರ ನಿಲ್ಲೋ ಸಮಯದಲ್ಲಿ ಆಗುವಂತಹ ತೊಂದರೆಗಳನ್ನ ಮತ್ತು ಮೂಳೆ ವೀಕ್ ಆಗೋದನ್ನ ತಡಿಬಹುದು ಅಂತ ಹೇಳ್ಬೋದು. ಅದ್ ಅಲ್ದೇನೆ ಕೆಲವೊಂದಿಷ್ಟು ಮಾತ್ರೆಗಳಿಂದ ಮೂಳೆ ಸಾಂದ್ರತೆಯನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದ್ಯಾವುದು? ಮುಖ್ಯವಾಗಿ ಬಿಸ್ಫಾಸ್ಫನೇಟ್ಸ್ ಅಂತ ಹೇಳ್ತೀವಿ. ಅಲೆಂಡ್ರೋನೇಟ್, ರಿಸೆಡ್ರೋನೇಟ್, ಇಬ್ಯಾಂಡ್ರೋನೇಟ್ ಅನ್ನೋಂತಹ ಮಾತ್ರೆಗಳಿಂದ ಸಾಧ್ಯ. ಸೆಲೆಕ್ಟಿವ್ ಈಸ್ಟ್ರೋಜನ್ ರಿಸೆಪ್ಟರ್ ಮಾಡ್ಯುಲೇಟರ್ಸ್ ಅಂತ ಹೇಳ್ತೀವಿ, ರೆಲಾಕ್ಸಿಫಿನ್ ಅನ್ನುವಂತಹ ಮಾತ್ರೆ ಬರುತ್ತೆ. ಅದಲ್ದೇನೆ ಕೆಲವೊಂದು ಇಂಜೆಕ್ಷನ್ಗಳು ಬರುತ್ತೆ, ಪ್ಯಾರಾಥಾರ್ಮೋನ್ ಅಂತ, ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಇಂಜೆಕ್ಷನ್ಗಳು. ಅದು ಪ್ರತಿದಿನ ಸಬ್ಕ್ಯೂಟೇನಿಯಸ್ ಇಂಜೆಕ್ಷನ್ ತಗೊಳ್ಳೋದ್ರಿಂದ ಬಹಳ ಚೆನ್ನಾಗಿ ಈ ಮೂಳೆ ಸಾಂದ್ರತೆಯನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮೋನೋಕ್ಲೋನಲ್ ಆಂಟಿಬಾಡಿ ಡೆನಸುಮ್ಯಾಬ್ ಅನ್ನುವಂತಹ ಇಂಜೆಕ್ಷನ್ ಕೊಡೋದ್ರಿಂದ ಕೂಡ ಬಹಳ ಚೆನ್ನಾಗಿ ಈ ಸಾಂದ್ರತೆಯನ್ನ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನೆಲ್ಲ ಕರೆಕ್ಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಸರಿಯಾಗಿ ಡಿಸ್ಕಸ್ ಮಾಡಿಕೊಂಡು ನಮ್ಮ ದೇಹಕ್ಕೆ ಯಾವ್ದು ಸರಿ, ಯಾವ್ದು ಅವಶ್ಯಕತೆ ಇದೆ, ನನ್ನ ಮೂಳೆ ಸಾಂದ್ರತೆಯನ್ನ ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಡೆಕ್ಸಾ ಸ್ಕ್ಯಾನ್ ಅಂತ ಮಾಡಿಸ್ತಾರೆ. ಆ ಡೆಕ್ಸಾ ಸ್ಕ್ಯಾನ್ ಮಾಡಿಕೊಂಡು ಅವಶ್ಯಕತೆ ಇದ್ದಾಗ ಮಾತ್ರ ಸರಿಯಾದ ರೀತಿಯಲ್ಲಿ ತಗೊಳ್ಳುವಂತಹದ್ದು ಒಳಿತು. ಆದ್ರೆ ಮುಖ್ಯವಾಗಿ ನಾವು ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇರುವಂತಹದ್ದು ನಮ್ಮ ಆಹಾರ ಮತ್ತು ನಮ್ಮ ವ್ಯಾಯಾಮದಿಂದ ಸರಿಯಾದ ರೀತಿಯಲ್ಲಿ ಈ ಆಸ್ಟಿಯೋಪೊರೋಸಿಸ್ ಆಗದೆ ಇರೋ ರೀತಿಯಲ್ಲಿ ತಡಿಲಿಕ್ಕೆ ನಮ್ಮ ಹತ್ರನೇ ಆ ಶಕ್ತಿ ಇದೆ, ನಮ್ಮ ಹತ್ರ ಆ ಆಯ್ಕೆ ಇದೆ. ಆಸ್ಟಿಯೋಪೊರೋಸಿಸ್ ಮೂಳೆ ವೀಕ್ ಆಗೋದಕ್ಕೆ ಹಲವಾರು ಬೇರೆ ಕಾರಣಗಳು ಕೂಡ ಇದೆ. ಅದು ಯಾವುದು? ಡೆಕ್ಸಾ ಸ್ಕ್ಯಾನ್ ಯಾವಾಗ ಮಾಡಿಸ್ಬೇಕು, ಇದನ್ನ ಟ್ರೀಟ್ಮೆಂಟ್ ಹೇಗೆ ಸರಿಯಾಗಿ ಕೊಡಬೇಕು, ಡಾಕ್ಟರ್ ಹೇಗೆ ನಿರ್ಧಾರ ಮಾಡ್ತಾರೆ, ಇದೆಲ್ಲದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ. ನಿಮ್ಮ ಮೂಳೆಗಳು ಗಟ್ಟಿಯಾಗಿದೆಯಾ ಅಂತ, ಅದರಲ್ಲಿ ಡೀಟೇಲ್ಸ್ ಅನ್ನು ಹೇಳಿದ್ದೀನಿ, ನೀವು ನೋಡ್ಬೋದು. ಇದೇ ರೀತಿ ಕ್ಯಾಲ್ಸಿಯಂ ಮುಖ್ಯವಾಗಿ ನಮ್ಮ ಆಹಾರದಲ್ಲಿ ಹೇಗೆ ಸಿಗುತ್ತೆ, ಕ್ಯಾಲ್ಸಿಯಂ ಕೊರತೆಯನ್ನು ನಿವಾರಿಸಲಿಕ್ಕೆ 5 ಮುಖ್ಯವಾದ ಅಂಶಗಳು ಯಾವುದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಅದನ್ನ ನೀವು ನೋಡ್ಬೋದು. ವಿಟಮಿನ್ ಡಿ ಹೇಗೆ ಸಿಗುತ್ತೆ, ನಮ್ಮ ಮಾಂಸಖಂಡಗಳನ್ನು ಹೇಗೆ ಗಟ್ಟಿ ಮಾಡ್ಕೋಬಹುದು, ಈ ಎಲ್ಲ ವಿಡಿಯೋಗಳನ್ನು ನೋಡಿದಾಗ ನಿಮ್ಗೆ ಸಮಗ್ರ ಚಿತ್ರಣ ಸಿಗುತ್ತೆ, ನಾವು ಹೇಗೆ ನಮ್ಮ ಮೂಳೆ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೋಬಹುದು ಅಂತ. ಇವತ್ತು ನಾವು ಪೋಸ್ಟ್ ಮೆನೋಪಾಸಲ್ ಆಸ್ಟಿಯೋಪೊರೋಸಿಸ್ ಅಂದ್ರೆ ಋತುಚಕ್ರ ನಿತ್ತ ನಂತರ ಮಹಿಳೆಯರಲ್ಲಿ ಯಾಕೆ ಮೂಳೆಗಳು ವೀಕ್ ಆಗ್ತಾ ಬರುತ್ತೆ, ಅದನ್ನ ತಡೆಗಟ್ಟಲಿಕ್ಕೆ ನಾವೇನ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಮಹಿಳೆಗೆ ಇದನ್ನ ತೋರಿಸಿ, ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.